ತೋರುವುದು ದೋಸಗುಣ ಯಾರ ಕೇಳಿ ಏನ ಮಾಡುವೆ ಶತ್ರುಘ್ನ ಯಾರ ಕೇಳಿ ಏನ ಮಾಡುವೆ ತೋರುವುದು ದೋಸಗುಣ ಶತ್ರುಘ್ನ ನರಿಗಳಲ್ಲೇ ಕೂಗುತ್ತಿ ಹೋವು ಬಿರುಸೆ ನಿಂದ ಗಾಳಿ ಬೀಸೆ ನರಿಗಳಲ್ಲೇ ಕೂಗುತ್ತಿ ಹೋವು ಬಿರುಸೆ ನಿಂದ ಗಾಳಿ ಬೀಸೆ ತರುಗಳನ್ನು ಹತ್ತಿ ಸುಡಲು ಸೋದರ ತರುಗಳನ್ನು ಹತ್ತಿ ಸುಡಲು ಬರಿಯಿದೇನು ಕಾಣದಾಯಿತೆ ಬರಿಯಿದೇನು ಕಾಣದಾಯಿತೆ ತೋರುವುದು ದೋಸಗುಣ ಘೋರವಾದ ದುಷ್ಟ ಕಪಿಯು ದಾರಿಯನ್ನು ಮೋತುತ್ತಿರುವು ಘೋರವಾದ ದುಷ್ಟ ಕಪಿಯು ದಾರಿಯನ್ನು ಮೋತುತ್ತಿರುವುದು ಬರಿ ಉರುಗ ಹಡ್ಡಲಿಹುದು ಬರಿ ಉರುಗ ಹಡ್ಡಲಿಹುದು ಬರಿದೇನು ಕಾಣದಾಯಿತೆ ಬರಿದೇನು ಕಾಣದಾಯಿತೆ ತೋರುವುದು ದೋಸಗುಣ ಯಾರ ಕೇಳಿ ಏನ ಮಾಡುವೆ ಯಾರ ಕೇಳಿ ಏನ ಮಾಡುವೆ ತೋರುವುದು ದೋಸಗುಣ ಶತ್ರುಘ್ನ ಅಗ್ರಜ ಈ ದಿವಸ ಅಯೋಧ್ಯೆ ನಗರದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗ್ರತೆಯಾಗಿ ಬರಬೇಕೆಂತಲೂ ದೂತರನ್ನು ಕಳಿಸಿದರಲ್ಲವೇ? ಹೌದು ಅಗ್ರಜ. ಆದರೆ ಇಂದು ನನ್ನ ಮನದಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಸಹೋದರ? ಅದೇನದು ಅಗ್ರಜ, ನನಗೆ ತಿಳಿಸಬಾರದೆ? ಶತ್ರುಘ್ನ ಅಗ್ರಜ, ನಿನ್ನೆ ರಾತ್ರಿ ನನಗೆ ಒಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ದೂರದಲ್ಲಿ ಒಂದು ಶಬ್ದವು ಕೇಳಿ ಬಂದಿತು. ನಾನು ಆ ಶಬ್ದವನ್ನು ಹಿಂಬಾಲಿಸುತ್ತಾ ಓಡಿದನು, ಬಹುದೂರ ಓಡಿದನು. ಅಷ್ಟರಲ್ಲಿ ಪೂಜ್ಯ ಜನಕರು, ಮಗು ಭರತ, ಮಗು ನನ್ನನ್ನು ಕಾಪಾಡಲಾರದ ಹೋದೆಯ ಎಂದು ಕೂಗಿಕೊಂಡರು. ಜನಕನನ್ನು ಕಾಪಾಡಬೇಕೆಂದು ಓಡಿದನು, ಬಹುದೂರ ಓಡಿದನು. ಅಷ್ಟರಲ್ಲಿ ಪೂಜ್ಯ ಜನಕರು ಕಣ್ಮರೆಯಾದರು. ನಂತರ ಎಚ್ಚರವಾಯಿತು. ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ತಳಿರು ತೋರಣಗಳಿಲ್ಲ, ಮಂಗಳ ವಾದ್ಯಗಳು ಶಬ್ದವು ಕೇಳಿ ಬರುತ್ತಿಲ್ಲ. ಸುವಾಸನೆಯರಾಗಲಿ ಸುಮಂಗಲಿಯರಾಗಲಿ ಯಾರೊಬ್ಬರು ನನ್ನ ಕಣ್ಣಿಗೆ ಗೋಚರಿಸುತ್ತಿಲ್ಲ. ಕಾರಣ ಏನಿರಬಹುದು ಸಹೋದರ? ಅಗ್ರಜ, ಶಾಂತನಾಗು. ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ವ್ಯಥಪಡುತ್ತಿರುವೆ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ದೇವಾನುದೇವತೆಗಳೇ ಹರಸುವ ಶುಭ ದಿನ. ಅದು ಅಲ್ಲದೆ ಅರಮನೆಯಲ್ಲಿ ನಡೆಯುತ್ತಿರುವ ಶುಭ ಸಮಾಚಾರಗಳು ನಮಗೆ ಗೋಚರಿಸುತ್ತಿಲ್ಲ. ಏಕೆಂದರೆ ಸುತ್ತಲೂ ಕೋಟೆಗಳ ಅರಸಿವೆ. ಅಣ್ಣ, ಪುರಪ್ರವೇಶ ಮಾಡಿ ನೋಡೋಣ, ನಡೆ ಅಣ್ಣ. ಹಾಗೆ ಆಗಲಿ ಸಹೋದರ. ಹಣತೆಯ
ಭಾಗ್ಯವನ್ನೇ ನಾಶ ಮಾಡಿಕೊಂಡನಲ್ಲ ಸ್ವಾಮಿ. ನಿಮ್ಮನ್ನು ಆಗಲಿ ನಾನು ಹೇಗೆ ತಾನೇ ಜೀವಿಸಲಿ? ಅಮ್ಮ, ಅಮ್ಮ, ಏನಿದು? ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನನ್ನ ತಾಯಿಯು ಕಾಣುತ್ತಿಲ್ಲವಲ್ಲ? ಓ ಅಮ್ಮ, ಇಲ್ಲಿರುವೆಯಾ? ನಮಸ್ಕರಿಸುವೆ. ಕುಮಾರರೇ, ನಿಮಗೆ ಮಂಗಳವಾಗಲಿ. ಅಮ್ಮ, ಏನಮ್ಮ ಇದು? ನಿನ್ನ ಮುಖವನ್ನು ನೋಡುತ್ತಿದ್ದರೆ ಇಡೀ ಅಯೋಧ್ಯೆಯಲ್ಲಿರುವ ಕೀರ್ತಿ ಧ್ವಜವು ಕಳಚೆ ಬಿದ್ದಂತೆ ಕಾಣುತ್ತಿದೆಯಲ್ಲ. ಕಾರಣ ಏನು ತಾಯಿ? ಸದಾ ನಿನ್ನ ಮಂದಿರದಲ್ಲಿರುತ್ತಿದ್ದ ಪೂಜ್ಯ ಜನಕರು ಎಲ್ಲೇ? ನಿಮ್ಮ ತಂದೆಯವರು ನಮ್ಮನ್ನೆಲ್ಲ ಬಿಟ್ಟು ಮರಣ ಕೊನೆಗೂ ನಮ್ಮ ನಗಲಿ ಪರಲೋಕವಾಸಿಯಾದೆಯಾ ತಂದೆಯೇ? ಇದೋ ನಿನಗೆ ಇಲ್ಲಿಂದಲೇ ವಂದಿಸುವೆವು. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಾನೇ ಕಾರಣಳು ಮಗನೇ. ಏನು? ಜನಕನ ಮರಣಕ್ಕೆ ನೀನು ಕಾರಣವೇ? ಅದು ಹೇಗೆ ತಾಯಿ? ಕುಮಾರ, ಹಿಂದೆ ದೇವಾಸರು ಇದ್ದ ಕಾಲದಲ್ಲಿ ನಿಮ್ಮ ತಂದೆಯವರಿಗೆ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಕೇಳಿಕೊಂಡೆನು. ಏನೆಂಬುದಾಗಿ ತಾಯಿ? ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕ ಮಹೋತ್ಸವವನ್ನು ತಪ್ಪಿಸಿ ನಿನಗೆ ಪಟ್ಟ ಕಟ್ಟಬೇಕೆಂತಲೂ. ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಡಿಗೆ ನುಟ್ಟು ಜಟಾವಲ್ಕಲ ದಾರಿಯಾಗಿ ಪುರಪ್ರವೇಶ ಮಾಡದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡರು. ಪಾಪಾತ್ಮಳೆ, ಏನು ಹೇಳಿದೆ? ರಾಮಚಂದ್ರನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತಲೂ, ರಾಮನು ನಾರುಮುಡಿಯನ್ನುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಯೋಜಿಸಿದವಳು ಕೈಕೆಯೇ? ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಸಂದೇಹವೇ? ಭರತನ ತಾಯಿಯೇ? ಅಲ್ಲ ಅಲ್ಲ, ಅಯ್ಯೋ, ಮಾರಿ ಉದರದಲ್ಲಿ ಮನುಜನು ಜನಿಸಿದನೇ, ಭ್ರಷ್ಟ ನೀಚ. ಈ ಕೈಕೆಯ ಗರ್ಭದಲ್ಲೇ ಈ ಭರತನು ಜನ್ಮವಿತ್ತನೆ. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೊರಟಿರಿ ಅಮ್ಮ? ಛೀ ಪಾಪಾತ್ಮಳೆ, ಅಮ್ಮ ಎಂಬ ಶಬ್ದಕ್ಕೆ ನೀನು ಹೊರಗಡೆ. ಅಲ್ಲ ಅಲ್ಲ, ವಂಶನಾಶನ ಎಂಬ ತಳಹದಿಯ ಮೇಲೆ ದಶರಥನ ಮೃತ ದೇಹವನ್ನು ತಳಹದಿಯಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ ಎಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಪತಿದ್ರೋಹ, ಸವತಿದ್ರೋಹ, ಪುತ್ರದ್ರೋಹ, ರಾಜದ್ರೋಹ ಎಂಬ 4 ಕಾಲುಗಳುಳ್ಳ ಸಿಂಹಾಸನವನ್ನು ರಚಿಸಿ ಭ್ರಾತೃದ್ರೋಹ ಎಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನ ಮಾಡಿದೆ ಯಾಕೆ ತಾಯಿ? ಛೀ ಪಾಪಾತ್ಮಳೆ, ನಿನ್ನನ್ನು ಹೀಗೆ ಬಿಟ್ಟರೆ ಇಡೀ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರು ನಿನ್ನನ್ನು ಈಗಲೇ ಬಂದು ನನ್ನ ಕ್ರೋಧವನ್ನು ಶಾಂತಿಪಡಿಸಿಕೊಳ್ಳುವೆನು. ಶಾಂತನಾಗು ಅಗ್ರಜ, ಶಾಂತನಾಗು. ಮತಯ ಕೊಲ್ಲುವರೆ ಮಾಡಿದನೆ. ಅಗ್ರಜ, ಶಾಂತನಾಗು. ಮತಯ ಕೊಲ್ಲುವರೆ ಮಾಡಿದನೆ. ನೀತಿವಂತನು ನೀನು ಶಾಂತನಾದೇಯೇಕೋ. ಅಗ್ರಜ, ನೀತಿವಂತನು ನೀನು ಶಾಂತನಾದೇಯೇಕೋ. ಮತಯ ಕೊಲ್ಲುವರೆ ಮಾಡಿದನೆ. ಅಗ್ರಜ, ಶಾಂತನಾಗು.
ಶಾಂತನಾಗೋ ಗ್ರಜ, ಶಾಂತನಾಗು. ಮಾತೃವಧೆ ಮಹಾ ಪಾಪಕರ. ಆದ್ದರಿಂದ ನಾವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆಯಣ್ಣ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಪಾಪಿಷ್ಟಳಾದ ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದನ್ನುಂಟು ತರುತ್ತಿದ್ದೆ. ನಡೆ, ಇಲ್ಲೊಂದು ಕ್ಷಣವು ನಿಲ್ಲುವುದು ಬೇಡ. ಕುಮಾರ, ಛೀ! ಕುಮಾರ, ಪಾಪಾತ್ಮಳು. ಆದದ್ದು ಆಗಿ ಹೋಯಿತು. ಈಗಲಾದ್ರೂ ನಡೆ. ಪಟ್ಟಾಭಿಷೇಕನಾಗಿ ರಾಜ್ಯಭಾರಂ ನಾಡು. ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಮಗನೇ. ಛೀ! ಪಾಪಾತ್ಮಳೆ, ನನ್ನಣ್ಣ ರಾಮಚಂದ್ರನನ್ನು ನಗರದಿಂದ ಆಚೆ ಕಳುಹಿಸಿ ನಾನು ಪಟ್ಟಾಭಿಷಕ್ತನಾಗಲೇ? ರಾಮನಿಲ್ಲದರ ಮನೆ ರಾಮನಿಲ್ಲದರ ಮನೆ ರವಿಯಿಲ್ಲದ ಆಕಾಶ ಲಕ್ಷ್ಮಣನ ಅವ ಲಕ್ಷ್ಮಣನಿಗಾಯಿತೆ ರಾಮ 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 ರಾಮ. ಮಾತೆ ಸೀತೆಯ ನಗಲೆ, ಮಾತೆ ಸೀತೆಯ ನಗಲೆ, ಭಾಗ್ಯರಹಿತರಾದೆವು ನಾವು. ಸೌಮಿತ್ರಿ ಒದಗಿದ ರಾಮ ಸೇವಾ ಭಾಗ್ಯ, ಪಾಪಿ ಭರತನ ಪಾಲಿಗೆ ಬಾರದಾಯಿತೆ. ರಾಮ 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 ರಾಮ. ನನ್ನಣ್ಣ ರಾಮಚಂದ್ರನ ಅರಮನೆಯಲ್ಲಿ ನಾನೊಂದು ಕ್ಷಣವಿರಲಾರೆ. ಅವನಿಲ್ಲದ ಈ ಅರಮನೆ ನನಗೆ ಪಾಳು ಮನೆಗೆ ಸಮಾನ. ಅವನಿಲ್ಲದ ಈ ನೆಲ ಪಾಳು ಮಣ್ಣಿಗೆ ಸಮಾನ. ಸಹೋದರ ಅಗ್ರಜ, ನಾವೊಂದು ಕ್ಷಣವನ್ನು ನಿಲ್ಲುವುದು ಬೇಡ. ನಡೆ, ಮೊದಲು ನನ್ನಣ್ಣ ರಾಮಚಂದ್ರ ಹುಡುಕಿ ಕರೆತಂದು ಪಟ್ಟಾಭಿಷಕ್ತ ಮಾಡೋಣ. ಹಾಗೇ ಆಗಲೇನ. ಎಲ್ಲೇರುವೆ ರಾಘವ ಕಾನನ ಮಧ್ಯದಿ. ರಾಮ ರಾಮ. ಎಲ್ಲೇರುವೆ ರಾಘವ ಕಾನನ ಮಧ್ಯದಿ. ಎಲ್ಲೇರುವೆ ರಾಘವ ರಾಮ ರಾಮ. ಅಲೆದಲೆದೋ ನಾವು ಅಡವಿಯೊಳಿಂದು. ಅಲೆದಲೆದೋ ನಾವು ಅಡವಿಯೊಳಿಂದು. ದಾರಿಯು ಕಾಣದೆ ಬಳಲುತ್ತಲಿರುವೆವು. ರಾಮ ರಾಮ. ದಾರಿಯು ಕಾಣದೆ ಬಳಲುತ್ತಲಿರುವೆವು. ಎಲ್ಲಿರುವೆ ರಾಘವ ಕಾನನ ಮಧ್ಯದಿ. ಎಲ್ಲಿರುವೆ ರಾಘವ ರಾಮ. ಕಾಣುವ ಹಂಬಲ ಬಾಧಿಸುತ್ತಿರುವುದು. ರಾಮ ಕಾಣುವ ಹಂಬಲ ಬಾಧಿಸುತ್ತಿರುವುದು. ದಾರಿಯು ಕಾಣದೆ ಬಳಲುತ್ತಲಿರುವೆವು.
ಅಗ್ರಜ, ಎಲ್ಲಿ ಹುಡುಕಿದರೂ ನನ್ನಣ್ಣ ರಾಮಚಂದ್ರನ ದರ್ಶನವೇ ಆಗುತ್ತಿಲ್ಲವಲ್ಲ. ಈಗ ಏನು ಮಾಡುವುದು? ಹೇ ರಾಮಚಂದ್ರ, ನಿನ್ನನ್ನು ಕಾಣಬೇಕೆಂದಿರುವ ನಮ್ಮ ಮನದಾಸೆಯನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ಅಗ್ರಜ, ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆಯುವುದು ಬೇಡ. ಎಲ್ಲಿಯಾದರೂ ಸರಿ ಶ್ರೀರಾಮಚಂದ್ರನನ್ನು ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಣ್ಣ. ಹಾಗೆ ಆಗಲಿ ಸಹೋದರ. ರಾಮ ಪರಂಧಾಮ ದಶರಥ ರಾಮ, ರಾಮ ಪರಂಧಾಮ ದಶರಥ ರಾಮ, ಬಾಸುರ ರಾಮ ಸದಾ ರಾಮ ನಾಮ. ಬಾಸುರ ರಾಮ ಸದಾ ರಾಮ ನಾಮ, ರಾಮ ಪರಮ ಪಾವನ ರಾಮ, ರಾಮ ಪರಮ. ಸೀತಾ ಮನೋಲ್ಲಾಸ ಸಿತ ಪರಿಜಾತ, 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 ಮಾತಾ ಸುನೀತ ರಘುವಂಶ ಖ್ಯಾತ, ಮಾತಾ ಸುನೀತ ರಘುವಂಶ ಖ್ಯಾತ, ರಾಮ ಪರಮ ಪಾವನ ರಾಮ, ರಾಮ ಪರಮ ರಾಮ, ರಾಮ ರಾಮ. ಸೀತಾ, ಸ್ವಾಮಿ, ಲಕ್ಷ್ಮಣ, ಅಣ್ಣ. ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಪ್ರಯಾಣ ಮಾಡೋಣ. ಹಾಗೆ ಆಗಲಿ ಅಣ್ಣ. ಸುರನರ ಸೇವಿತೆ ವರಗಂಗೆ, ಸುರನರ ಸೇವಿತೆ ವರಗಂಗೆ, ಪರಮ ಪಾವನೆ ಕರುಣಾಂತರಂಗೆ, ಪರಮ ಪಾವನೆ ಕರುಣಾಂತರಂಗೆ, ಸುರನರ ಸೇವಿತೆ ವರಗಂಗೆ. ಅರನ ಸಿರದಿಂದ ಹರಿದೇ ಅಮ್ಮ, ಅರನ ಸಿರದಿಂದ ಹರಿದೇ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ, ಅರನ ಸಿರದಿಂದ ಹರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ, ಪರಮ ಭಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯೇ,
ಎಲ್ಲ ಉದ್ಧರಿಸಿದ ತಾಯೇ ಅನುಪಮ ಚರಿತಳೆ ನಿನ್ನಯ ಅನುದಿನ ಅನುಪಮ ಚರಿತಳೆ ನಿನ್ನಯ ಅನುದಿನ ನಿರಂತರವು ಸ್ಮರಿಸಬೇಕು ಅನುನಯದಿ ನಿರಂತರವು ಸ್ಮರಿಸಬೇಕು ಅನುನಯದಿ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತ ವರಗಂಗೆ ವರಗಂಗೆ ವರಗಂಗೆ. ಅದು ಗುಹರಾಜನು ಇತ್ತಲೇ ಬರುತ್ತಿರುವನು. ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ಕಾಮಿತಾರ್ಥ ಶ್ಯಾಮ ಸುಂದರ ಕಾಮಿತಾರ್ಥ ಶ್ಯಾಮ ಸುಂದರ ರಘುರಾಮ ಶ್ರೀ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ರಾಮ ರಾಮ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಪಾಪನಾಶವಾಗಿ ಹೋಗುವುದಿಲ್ಲ ಪಾಪನಾಶವಾಗಿ ಹೋಗುವುದಿಲ್ಲ ರಘುರಾಮ ಶ್ರೀ ರಾಮ ರಾಮ ರಾಮಚಂದ್ರ ನಿನಗೆ ನಮಸ್ಕರಿಸುವೆನು. ಗುಹನೆ, ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿಮ್ಮ ಪರಿವಾರವು ಕುಶಲವೇ? ರಾಮಚಂದ್ರ, ನಿನ್ನ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮದಿಂದಿದ್ದೇವೆ. ಆದರೆ ನಿಮ್ಮ ಗೊದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ಬಹು ಬೇಸರವಾಗಿರುವುದು. ನಮ್ಮ ಶೃಂಗಬೇರಿಪುರದಲ್ಲಿಯೇ ಕಾಲವನ್ನು ಕಳೆಯುತ್ತಾ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಗುಹನೆ, ನಿನ್ನ ಪ್ರೀತಿ ವಿಶ್ವಾಸಗಳಿಗೆ ನಾನು ಮನಸೋತಿರುವನು. ಆದರೆ ನಾನು ಪಿತೃವಾಕ್ಯ ಪರಿಪಾಲಾರ್ಥನಾಗಿ ವನವಾಸಕ್ಕೆ ಬಂದಿರುವನಾದ್ದರಿಂದ 14 ವರ್ಷ ವನವಾಸದ ಅವಧಿಯು ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಸಹಾಯ ಮಾಡುವ ಹಾಗಿದ್ದರೆ ಇದು ಈ ಗಂಗಾ ನದಿಯಿಂದ ಆಚೆಗೆ ದಾಟಿಸು, ನಿನಗೆ ಪುಣ್ಯ ಬರುವುದು. ಸ್ವಾಮಿ, ಭವಸಾಗರವನ್ನೇ ದಾಟಿಸುವ ನಿಮ್ಮನ್ನು ಈ ನದಿಯಿಂದ ದಾಟಿಸುವ ಸುಯೋಗ ನನಗೆ ಒದಗಿತ್ತಲ್ಲ. ನಾನೇ ಧನ್ಯನು ಸ್ವಾಮಿ, ನಾನೇ ಧನ್ಯನು. ಆದರೆ ಈ ಹಿಂದೆ ತಾವು ಮಿಥಿಲಾ ಪಟ್ಟಣಕ್ಕೆ ಹೋಗುವಾಗ ತಮ್ಮ ಪಾದಸ್ಪರ್ಶಕ್ಕೆ ಒಂದು ಕಲ್ಲು ತಾಕಿ ಅದು ಹೆಣ್ಣಾಯಿತಂತೆ. ಈಗ ನನ್ನ ದೋಣಿಯಲ್ಲಿ ಸಣ್ಣ ಪುಟ್ಟ ಕಲ್ಲುಗಳು ಬಹಳವಾಗಿವೆ. ತಮ್ಮ ಪಾದಸ್ಪರ್ಶದಿಂದ ಅವೆಲ್ಲವೂ ಹೆಣ್ಣಾದರೆ ನನ್ನ ಗತಿ ಏನು ಸ್ವಾಮಿ? ಗೋನೆ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದ್ದನು. ನೀನು ನನ್ನ ಪಾದವನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಅಭಿಲಾಷೆ? ಹೌದು ಹಾಗೆ ಸ್ವಾಮಿ. ಆಗಲಿ, ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ.
ಧನ್ಯನಾದೆನು ರಾಮ ಜನಕ ರಾಜನ ಜಾಮತನ ಜಾನಕಿಯ ರಮಣನ ಜನಕ ರಾಜನ ಜಾಮತನ ಜಾನಕಿಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕ ರಾಜನ ಜಾಮತನ ಜಾನಕಿಯ ರಮಣನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ರಾಮ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕ ರಾಜನ ಜಾಮತನ ಜಾನಕಿಯ ರಮಣನ ಹರಿಯ ಶಾಪ ವಿಮೋಚನೆಗೈದ ಶ್ರೀರಾಮನ ಅಹಲ್ಯ ಶಾಪ ವಿಮೋಚನೆಗೈದ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕ ರಾಜನ ಜಾಮತನ ಜಾನಕಿಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಸ್ವಾಮಿ, ದೋಣಿಯು ಸಿದ್ಧವಾಗಿರುವುದು, ನೀವಿನ್ನು ದಯಮಾಡಿ. ಗುಹರಾಜನೇ, ಬಹಳ ಸಂತೋಷ. ನಡೆಯಿರಿ, ಹೊರಡೋಣ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ಭವ ಸಮುದ್ರ ದಾಟಿಸುವ ಇವರಂ ನದಿ ದಾಟಿಸುವೆ, ಭವ ಸಮುದ್ರ ದಾಟಿಸುವ ಇವರಂ ನದಿ ದಾಟಿಸುವೆ.
ಇಂದಾಂಬಿಗೆ ಧನ್ಯನಾದೆ ಇಂದಾಂಬಿಗೆ ಧನ್ಯನಾದೆ ರಾಮ. ದೇವ ದೇವ ಇವರಂ ದವ ಸಿರಿಯಂ ದದಿ ಪಾಲಿಸುವೆ. ದೇವ ದೇವ ಇವರಂ ದವ ಸಿರಿಯಂ ದದಿ ಪಾಲಿಸುವೆ. ಇಂದಾಂಬಿಗೆ ಧನ್ಯನಾದೆ ಇಂದಾಂಬಿಗೆ ಧನ್ಯನಾದೆ ರಾಮ. ಇಂದಾಂಬಿಗೆ ಧನ್ಯನಾದೆ ಇಂದಾಂಬಿಗೆ ಧನ್ಯನಾದೆ ರಾಮ ರಾಮ. ಜೈ ಶ್ರೀರಾಮ್. ಲಕ್ಷ್ಮಣ, ಅಣ್ಣ, ಅತ್ತ ನೋಡು, ಕೆಂದುಳಿಯು ಎದ್ದು ನಭೋಮಂಡಲವನ್ನು ಮುತ್ತಿರುವುದು. ತುರುಗುಗಳ ಕರಪಟದಿಂದ ಎದ್ದ ಕೆಂದುಳಿಯನ್ನು ನೋಡಿದರೆ ಯಾರಾದರೂ ರಾಜಪುತ್ರರು ಬೇಟೆಗಾಗಿ ಬಂದಿರುವಂತಿರುವುದು. ನೀನು ಹೋಗಿ ನೋಡಿಕೊಂಡು ಬಾ. ಹಾಗೆ ಆಗಲ್ಲಣ್ಣ. ಅಣ್ಣ ಅಣ್ಣ, ಮತ್ತಿನ್ಯಾರೂ ಅಲ್ಲ, ಭರತ ಶತ್ರುಘ್ನರಿರುವರು ಸೈನ್ಯ ಸಮೇತರಾಗಿ ಯುದ್ಧಕ್ಕೆ ಬರುತ್ತಿದ್ದಾರೆ. ಅಪ್ಪಣೆ ಆದರೆ ಅವರನ್ನೀಗಲೇ ಧ್ವಂಸ ಮಾಡಿ ಬರುವೆನು. ಶಾಂತನಾಗು ಸಹೋದರ, ಶಾಂತನಾಗು. ಭರತನ ಸಹೋದರ ಪ್ರೇಮವನ್ನು ನೀನರಿಯೆ. ಆತನು ನಮ್ಮ ನಾಶಕ್ಕಾಗಿ ಬರುತ್ತಿರುವನೋ ಅಥವಾ ನಮ್ಮಲ್ಲಿ ಕ್ಷಮಯಾಚನೆಗಾಗಿ ಬರುತ್ತಿರುವನೋ ತಿಳಿದು ನೋಡೋಣ. ಹಾಗೆ ಆಗಲ್ಲಣ್ಣ. ಅಣ್ಣ ಅಣ್ಣ, ನಮಸ್ಕರಿಸುವೆವು. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಅಯೋಧ್ಯೆಯಲ್ಲಿ ತಂದೆ ತಾಯಂದಿರು, ಗುರು ಹಿರಿಯರು ಎಲ್ಲರೂ ಕ್ಷೇಮವೇ? ಎಲ್ಲರ ಕ್ಷೇಮಕ್ಕೂ ಹಂತವಾಯಿತಣ್ಣ, ಹಂತವಾಯಿತು. ಭರತ ಅಂದರೆ ಅಗ್ರಜ, ನೀವು ಅಯೋಧ್ಯೆಯನ್ನು ಬಿಟ್ಟು ಬಂದ ನಂತರ ನಿಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ಪೂಜ್ಯ ಜನಕರು ಮರಣ ಹೊಂದಿದರು ಅಣ್ಣ. ಜನಕ, ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ಪರಲೋಕವಾಸಿಯಾದೆಯ. ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ಪರಲೋಕವಾಸಿಯಾದೆಯ. ತಂದೆಯೇ, ಸ್ವರ್ಗಸ್ಥರಾದ ನಿಮಗೆ ಇದೋ ಇಲ್ಲಿಂದಲೇ ನಮಸ್ಕರಿಸುವೆನು. ಭರತ ಶತ್ರುಘ್ನರೇ, ಜನಕನ ಮರಣ ಕಾಲದಲ್ಲಿ ಅವರ ಸನಿಹವಿದ್ದು ಅವರ ಸೇವೆಯನ್ನು ಮಾಡಿದ ನೀವೇ ಪುಣ್ಯವಂತರು. ಅಗ್ರಜ, ಆ ಭಾಗ್ಯವು ನಮಗೂ ಇಲ್ಲದಾಯಿತಣ್ಣ, ಇಲ್ಲದಾಯಿತು. ಏನು ಭರತ? ಜನಕನ ಮರಣ ಕಾಲದಲ್ಲಿ ನಾವು ಸಹ ಅವರ ಬಳಿ ಇರಲಿಲ್ಲ ಅಣ್ಣ. ಏನು ಭರತ? ಜನಕನ ಮರಣ ಕಾಲದಲ್ಲಿ ನೀವು ಸಹ ಇರಲಿಲ್ಲವೇ? ಅಯ್ಯೋ ಜನಕ, ಅಯ್ಯೋ ಜನಕ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ನಮ್ಮಂತಹ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದ ನೀವು ನಿಮ್ಮ ಅವಸಾನ ಕಾಲದಲ್ಲಿ ಯಾರೊಬ್ಬರೂ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲವೇ? ಯಾರೊಬ್ಬರು ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲವೇ? ಆಗಲಿ, ವಿಧಿ ಇಚ್ಛೆಯಂತೆ ಆಗಲಿ. ಭರತ, ನಿನ್ನ ತಾಯಿಯ ಆಜ್ಞೆಯಂತೆ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮ ನಿಷ್ಠೆಯಿಂದ ರಾಜ್ಯಭಾರವನ್ನು ಮಾಡು. ಇಲ್ಲ ಅಗ್ರಜ, ಇಲ್ಲ. ನೀವಿಲ್ಲದ ಅರಮನೆಯಲ್ಲಿ ನಾನಿರಲಾರೆ. ನೀವು ಅಯೋಧ್ಯೆಗೆ ಬಂದು ಪಟ್ಟಾಭಿಷಕ್ತನಾಗಿ ಪುರ ಜನರಿಗೆಲ್ಲರಿಗೂ ಆನಂದವನ್ನುಂಟು ಮಾಡುವ ಅಣ್ಣ. ಸಹೋದರ, ಮಾತ್ನೆಯ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನನ್ನ ಕರ್ತವ್ಯದಲ್ಲಿ ನಾನು ನಿರತನಾಗಿರುವನು. 14 ವರ್ಷ ವನವಾಸದ ಅವಧಿಯು ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಆದ್ದರಿಂದ ನೀನು ಹೋಗಿ ಪಟ್ಟಾಭಿಷಕ್ತನಾಗಿ ಸುಖ ಸಂತೋಷದಿಂದ ರಾಜ್ಯಭಾರವನ್ನು ಮಾಡು. ಒಂದು ವೇಳೆ
ನಿನ್ನ ಮಾತಿನಂತೆ ನಾನು ಪಟ್ಟಾಭಿಷಕ್ತನಾದರೆ ದತ್ತಾಪಹಾರವಾಗುವುದಿಲ್ಲವೇ? ಅಗ್ರಜ, ನಾನಾಗಿಯೇ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಹಾರ ಎಲ್ಲಿಂದ ಬರಬೇಕು ಅಣ್ಣ? ಇಲ್ಲ ಸಹೋದರ, ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ನೀನು ಹೋಗಿ ಪಟ್ಟಾಭಿಷಕ್ತನಾಗಿ ಸುಖ ಸಂತೋಷದಿಂದಿರು. ಅಗ್ರಜ, ನೀನಿಲ್ಲದ ಅರಮನೆಯಲ್ಲಿ ನಾನಿರಲಾರೆ. ಕೊನೆಯದಾಗಿ ನನ್ನದೊಂದು ಕೋರಿಕೆಯನ್ನಾದರೂ ನಡೆಸಿಕೊಡುವೆ ಅಣ್ಣ? ಏಳು ಸಹೋದರ, ನಡೆಸಿಕೊಡ್ತೇನೆ. ಅಗ್ರಜ, ನಿಮ್ಮ ಈ ಪವಿತ್ರವಾದ ಪಾದಕೆಗಳನ್ನು ನನಗೆ ಅನುಗ್ರಹಿಸಿಕೊಡಿ. ನಾನು ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನಾನು ನೆಪ ಮಾತ್ರಕ್ಕೆ ರಾಜ್ಯಭಾರ ಮಾಡುತ್ತೇನೆ. ನಿಮ್ಮ 14 ವರ್ಷ ವನವಾಸ ಮುಗಿದ ಮಾರನೆಯ ದಿವಸವೇ ನನಗೆ ನಿಮ್ಮ ದರ್ಶನವನ್ನು ಕೊಡದೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡುವೆನು. ಇದು ನಿಮ್ಮ ಪಾದದಾಣೆಗೂ ಸತ್ಯ. ಶಾಂತನಾಗು ಸಹೋದರ, ಶಾಂತನಾಗು. ಭರತ, ಬಹಳ ಸಂತೋಷ. ನಿನ್ನ ಇಚ್ಛೆಯಂತೆ ಆಗಲಿ. 14 ವರ್ಷ ವನವಾಸದ ಅವಧಿಯು ಮುಗಿಯ ಮರುದಿನವೇ ನಾನು ನಿನಗೆ ದರ್ಶನವನ್ನು ನೀಡುತ್ತೇನೆ. ಆಗಬಹುದೇ? ಆಗಬಹುದು ಅಗ್ರಜ. ತೆಗೆದುಕೋ ಈ ಪಾದುಕೆಗಳನ್ನು. ತನ್ನೊಡಲ ತಾಪವಂ ತಡದೆನಿತೋ ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ತನ್ನೊಡಲ ತಾಪವಂ ತಡದೆನಿತೋ ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ರಾಮ ಪರಮ ಜಪತಪ ಪುಣ್ಯಪಾದಾದಿಗಳಿಂ ಪರಮ ಜಪತಪ ಪುಣ್ಯಪಾದಾದಿಗಳಿಂ ಪೂಜಿಸಿದ ಮುನಿ ಜನರಿಗೆ ಭಾಗ್ಯವಿಲ್ಲ. ರಾಮ 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 ಸಹಜದಿಂ ಸಹಕರಿಸಿ ಶ್ರೀರಾಮಚಂದ್ರನ ಸಹಜಾತರಾಗಿ ಜನಿಸಿದ ಯಮಗೆ ಈ ಭಾಗ್ಯವಿಲ್ಲ. ರಾಮ 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 ಕಾಡು ಮರವಂ ಕಡಿದು ಕಾಲಿನಿಂ ತುಳಿದು ನಾಡಿಗೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯಕ್ಕೆಡೆಯುಂಟೆ ಜಗದಿ.
ಲಕ್ಷ್ಮಣ, ಅಣ್ಣ, ನೋಡಿದೆಯಾ ಭರತನ ಭಾತೃ ವಾತ್ಸಲ್ಯವನ್ನ? ಏನೋ ಅರಿಯದೆ ದುಡುಕಿದೆನು, ಕ್ಷಮಿಸಣ್ಣ. ಚಿಂತೆ ಇಲ್ಲ. ಈ ಪ್ರದೇಶವು ಅಯೋಧ್ಯೆಗೆ ಬಹಳ ಹತ್ತಿರ ಇರುವುದರಿಂದ ಪ್ರಜೆಗಳು ಪದೇ ಪದೇ ಬಂದು ನಮ್ಮನ್ನು ಕಾಡುವರು. ಆದ್ದರಿಂದ ಈ ದಂಡಕಾರಣ್ಯವನ್ನು ಬಿಟ್ಟು ಮುಂದೆ ಪ್ರಯಾಣ ಬೆಳೆಸೋಣ. ಹಾಗೆ ಆಗಲಿ. ಓಹೋ ಓಹೋ ಮೇವು ಬರುತ್ತಿದೆ, ಓಹೋ ಓಹೋ ಮೇವು ಬರುತ್ತಿದೆ, ಓಹೋ ಓಹೋ ಮೇವು ಬರುತ್ತಿದೆ, ಮೇವು ಬರುತ್ತಿದೆ, ಎನಗೆ ಮೇವು ಬರುತ್ತಿದೆ, ಮೇವು ಬರುತ್ತಿದೆ, ಎನಗೆ ಮೇವು ಬರುತ್ತಿದೆ. ಹಾ ಜೀವ ಹೀರಿರುವೆನ, ಜೀವವ ಹೀರಿರುವೆನ, ಹೀರುವೆನೆಲ್ಲ ಹೀರುವೆ ಜೀವ ಭಾವ. ಓಹೋ ಓಹೋ ಮೇವು ಬರುತ್ತಿದೆ, ಮೇವು ಬರುತ್ತಿದೆ, ಎನಗೆ ಮೇವು ಬರುತ್ತಿದೆ, ಮೇವು ಬರುತ್ತಿದೆ, ಎನಗೆ ಮೇವು ಬರುತ್ತಿದೆ. ಓ ಈ ಪ್ರದೇಶವು ನೋಡಲು ಎಷ್ಟು ಸುಂದರವಾಗಿರುವುದು. ನಾನು ರಾವಣೇಶ್ವರನ ತಂಗಿ ಶೂರ್ಪನಖ, ನನ್ನ ಮಗನಾದ ಶುಂಭಾಸುರನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಮಾಡುತ್ತಿರುವನು. ಆತನ ತಪಸ್ಸು ಇಂದಿಗೆ ಮುಕ್ತಾಯವಾಗುವುದು. ಆತನನ್ನು ಕರೆದುಕೊಂಡು ಹೋಗಿ ಭಕ್ಷ್ಯ ಭೋಜನವನ್ನು ಸಿದ್ಧಪಡಿಸುವೆನು. ಮಗನೇ ಶುಂಭಾಸುರ, ಯಾರೋ ಪಾಪಿಗಳು ನನ್ನ ಮಗನಾದ ಶುಂಭಾಸುರನನ್ನು ಕೊಂದಿರುವವರು. ಅವರು ಇಲ್ಲೇ ಎಲ್ಲೋ ಸಮೀಪದಲ್ಲಿರಬೇಕು. ಅವರನ್ನು ಹುಡುಕಿ ಅವರ ರಕ್ತವನ್ನು ಕುಡಿಯುವೆನು. ಈಗ ನಾನು ಹೊಂದುವೆನು ಆನಂದವಾ, ಈಗ ನಾನು ಹೊಂದುವೆನು ಆನಂದವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ. ಈಗ ನಾನು ಈಗ ನಾನು ಕೊಂದು ಆನಂದವಾ. ಸಂಡಿಗೆಯ ಮಡೆ ನರ ಕಣ್ಣು ಗುಡ್ಡೆಗಳ ತಿಂದು ಸಂಡಿಗೆಯ ಕಳ್ಳಂಗಿತ್ತು ಸಾವಿಗೆ ಮಾಡಿ ತಿಂದು ಬಿಡುವೆ, ಕಳ್ಳಂಗಿತ್ತು ಸಾವಿಗೆ ಮಾಡಿ ತಿಂದು ಬಿಡುವೆ. ಇಂದು ನಾನು ಕೊಂದು ಆನಂದವಾ, ಸಂದೇಹವಿಲ್ಲದೆ ತಿಂದು ಇಂದು ನಾನು ಕೊಂದುವೆನು ಆನಂದವಾ.